ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮುರಳಿ ಮೋಹನ್ ವಿ, ಸಹಾಯಕ ಪ್ರಾಧ್ಯಾಪಕನಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕುಮಟಾ ಇಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇವೆ. ಡಿಯರ್ ಸ್ಟೂಡೆಂಟ್ಸ್, ಇನ್ ದಿ ಲಾಸ್ಟ್ ಕ್ಲಾಸ್ we discussed about meaning, objectives, advantages of ledger. In this class, today we discuss about maintenance of ledger and classification of ledgers and how to prepare ledger accounts. As I discussed in the previous session, ledger it deals with recording of business transactions in various books of accounts. ಅಂದರೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸನ್ನು ವಿವಿಧ ರೀತಿಯಾದಂಥ ಅಕೌಂಟ್ಸ್ಗಳಲ್ಲಿ ರೆಕಾರ್ಡ್ ಮಾಡ್ತಕ್ಕಂಥದ್ದು. ಅಂದರೆ ಟ್ರಾನ್ಸಾಕ್ಷನ್ಸ್ ಬಿಲಾಂಗ್ಸ್ ಟು ದಿ ಪರ್ಸ್ನಲ್ ಅಕೌಂಟ್ಸ್ ಇನ್ ದಿ personal accounts. Example, customers account, suppliers accounts, debenture accounts, etc. Transaction belongs to asset ಬಂದಾಗ plant and machinery, furnitures, building. ಇಲ್ಲಿ ಮೇಂಟೆನೆನ್ಸ್ ಆಫ್ ಲೆಡ್ಜರ್ ಅಂತಂದರೆ ಲೆಡ್ಜರ್ ಅಕೌಂಟ್ಸನ್ನು ನಾವು ಈಗ ಪೂರ್ವದಲ್ಲಿ ಮತ್ತು ಈಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಲೆಡ್ಜರ್ ಅಕೌಂಟ್ಸನ್ನು ನಾವು ಹೇಗೆಲ್ಲ ಮಾಡಬಹುದು ಅಂತೇಳಿ, ಹೌ ವಿ ಕ್ಯಾನ್ ಪ್ರಿಪೇರ್ ಲೆಡ್ಜರ್ ಅಕೌಂಟ್ಸ್ ಅಂತ. ಸೊ ಇಲ್ಲಿ ಮೇಂಟೆನೆನ್ಸ್ ಬಂದಾಗ ಏನಾಗುತ್ತೆ, ಲೆಡ್ಜರ್ ಅಕೌಂಟ್ಸನ್ನು ನಾವು ಎರಡು ರೀತಿಯಾಗಿ ಮಾಡ್ಬೋದು. ವಿ ಕ್ಯಾನ್ ಪ್ರಿಪೇರ್ ಲೆಡ್ಜರ್ ಇನ್ ಟು ಮೆಥಡ್ಸ್. ಲೆಡ್ಜರ್ ಅಕೌಂಟ್ಸ್ ಇನ್ ದಿ ಫಾರ್ಮ್ ಆಫ್ ಬೌಂಡ್ ಬುಕ್, ಲೆಡ್ಜರ್ ಅಕೌಂಟ್ಸ್ ಇನ್ ದಿ ಫಾರ್ಮ್ ಆಫ್ ಲೂಸ್ ಲೀಫ್ ಬುಕ್ ಅಂತೇಳಿ. ನೋಡಿ, ಈ ಬೌಂಡ್ ಬುಕ್ ಅಂತಕ್ಕಂಥದ್ದು, ದಿಸ್ ಮೆಥಡ್ ಇಟ್ ಈಸ್ ಯೂಸ್ಡ್ ವೇರ್ ದ ಆರ್ಗನೈಜೇಷನ್ಸ್, ಕಂಪನೀಸ್ ಆ್ಯಂಡ್ ಬಿಸ್ನೆಸ್ ಇಫ್ ಇಟ್ ಈಸ್ ವೆರಿ ವೆರಿ ಸ್ಮಾಲ್. ಈ ಬೌಂಡ್ ಲೆಡ್ಜರ್ ಅಂತಕ್ಕಂಥದ್ದು ಏನಾಗುತ್ತೆ ಅಂತಂದರೆ, ಪ್ರತಿನಿತ್ಯ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸನ್ನು ಮಾಡ್ತಾ ಜೋಡಿಸ್ತಾ ಹೋಗ್ತಕ್ಕಂಥದ್ದು. ಎವ್ರಿ ಡೇ ಟ್ರಾನ್ಸಾಕ್ಷನ್ಸನ್ನು ರೆಕಾರ್ಡ್ ಮಾಡಿ ಬಂಚ್ ಮಾಡ್ತಾ ಹೋಗ್ತಕ್ಕಂಥದ್ದು ಏನು ಕರಿತೀವಿ, ಬೌಂಡ್ ಬುಕ್ ಅಂತ ಹೇಳ್ತಾ ಇರ್ತೀವಿ. ಅಂದರೆ ಇವತ್ತು ಆದ ಒಂದು ಚಟುವಟಿಕೆಯನ್ನು ಇವತ್ತೇ ಮುಗಿಸ್ಬೇಕು, ನಾಳೆ ತಕ್ಕ ಟ್ರಾನ್ಸಾಕ್ಷನ್ಸನ್ನು ಇವತ್ತು ಬರೆಯೋಕ್ಕಾಗೋದಿಲ್ಲ. ಪ್ರತಿನಿತ್ಯ ಬರೆದು ಏನು ಮಾಡ್ತೀವಿ ನಾವೇಳ್ಬೋದು, ಆರ್ಡರ್ ಹೇಳೋದಾದರೆ ಸ್ಟೆಪಲ್ಲಿ ಮಾಡ್ತಾ ಹೋಗ್ಬೋದು, ಬೈಂಡ್ ಮಾಡ್ತಾ ಹೋಗ್ಬೋದು. ಪುಸ್ತಕ ರೀತಿಯಲ್ಲಿ ನಾವು ಜೋಡಿಸ್ತಾ ಹೋಗಿ ಬೈಂಡ್ ಮಾಡ್ಕೋಬೋದಕ್ಕೆ ಕರಿತೀವಿ ಬೌಂಡ್ ಬುಕ್ ಅಂತ ಹೇಳ್ತೀವಿ. ನೋಡಿ, ಯಾವಾಗ ಈ ಬೌಂಡ್ ಬುಕ್ ರೀತಿಯಲ್ಲಿ ನಾವು ಲೆಡ್ಜರ್ ಅಕೌಂಟ್ಸನ್ನು ಮಾಡ್ತೇವೋ ಆಗ ಬಿಸ್ನೆಸ್ಗೆ ಅಕೌಂಟ್ಸ್ಗಳಲ್ಲಿ ಏನೋ ಆಗಿದೆ, ಅಂದರೆ ವ್ಯಕ್ತಿಗಳಿಂದ ಹಣ ಬರಬೇಕಾ ಅಥವಾ ಹಣ ಕೊಡಬೇಕಾ, ಅಸೆಟ್ಗಳಲ್ಲಿ ಪರ್ಚೇಸ್ ಆಗಿದೆಯಾ ಅಥವಾ ಮಾರಾಟ ಆಗಿದೆಯಾ, ಎಕ್ಸ್ಪೆನ್ಸಸ್ಸು ಪೇಮೆಂಟ್ ಕೊಟ್ಟಿದ್ದೀವಾ ಅಥವಾ ಪೇಮೆಂಟ್ ಮಾಡಬೇಕಾಗಿದೆಯಾ, ಇನ್ಕಮ್ಮು ರಿಸೀವ್ ಮಾಡಿದ್ದೀವಾ ಅಥವಾ ರಿಸೀವ್ ಇನ್ನೂ ಮಾಡಲಿಲ್ವಾ ಅಂತಕ್ಕಂಥದ್ದು, ಎಷ್ಟು ರಿಸೀವ್ ಮಾಡಿದ್ದೀವಿ, ಎಷ್ಟು ಅಮೌಂಟ್ ರಿಸೀವ್ ಮಾಡಬೇಕಂಥದ್ದನ್ನು ಹುಡುಕಲಿಕ್ಕೆ ಸ್ವಲ್ಪ ಭಾಳ ಕಷ್ಟ ಆಗ್ಬೋದು ಯಾವುದರಲ್ಲಿ, ಈ ಬೌಂಡ್ ಬುಕ್ ಅಂತಕ್ಕಂಥದ್ದು. ಈ ಬೌಂಡ್ ಬುಕ್ ಯಾವಾಗ ಸ್ವಲ್ಪ ಡಿಫಿಕಲ್ಟ್ ಆಯಿತು, ಇನ್ಕನ್ವೀನಿಯೆಂಟ್ ಆಯಿತು, ಆಗೇನು ಮಾಡಿದ್ರು ಬಿಸ್ನೆಸ್ನವರು ಅಥವಾ ಕಂಪನಿಯವರು, when they feel it is very inconvenient, difficult, they start preparing ledger accounts in the form of loose leaf books ಅಂತೇಳಿ. ಈ ಲೂಸ್ ಲೀಫ್ ಬುಕ್ಸ್ ಅಂತಕ್ಕಂಥದ್ದು ಏನಾಗುತ್ತೆ, ಇಟ್ ಈಸ್ ಯೂಸ್ಡ್ ಬೋತ್ ಇನ್ ಸ್ಮಾಲ್ ಆ್ಯಂಡ್ ಬಿಗ್ಗರ್ ಆರ್ಗನೈಸೇಷನ್ಸ್. Therefore, this loose leaf books ledger it is prepared in the form of cards where we can record transactions of the account some period. Say example, per month basis, weekly basis, half yearly, yearly, etc. ಇದು
ಎರಡು ರೀತಿ, ಬೌಂಡ್ ಬುಕ್ಕು ಅಥವಾ ಲೂಸ್ ಲೀಫ್ ಬುಕ್ ಅಂತೇಳಿ. ಆದರೆ ಹೆಚ್ಚಿನ ಒಂದು ರೀತಿಯಲ್ಲಿ ಚಾಲ್ತಿಯಲ್ಲಿರ್ತಕ್ಕಂಥದ್ದು, ಪ್ರಾಕ್ಟೀಸ್ ಇರತಕ್ಕಂಥದ್ದು ಅಂದರೆ ಲೂಸ್ ಲೀಫ್ ಬುಕ್ಸ್ ಅಂತೇಳಿ. ಸೊ ನಮ್ಮ ಅಕೌಂಟಿಂಗ್ ಟರ್ಮ್ ಪ್ರಕಾರ ನೋಡೋದಾದರೆ ಲೆಡ್ಜರ್ ಅಕೌಂಟ್ಸನ್ನು ನಾವು ಹೇಗೆ ಮಾಡ್ತೀವಿ ಅಂದರೆ ಲೆಡ್ಜರ್ ಅಕೌಂಟ್ಸ್ ಇನ್ ದಿ ನೇಮ್ ಆಫ್ ಪರ್ಸನ್ಸ್, ಲೆಡ್ಜರ್ ಅಕೌಂಟ್ಸ್ ಇನ್ ದಿ ನೇಮ್ ಆಫ್ ಅಸೆಟ್ಸ್, ಲೆಡ್ಜರ್ ಅಕೌಂಟ್ ಇನ್ ದಿ ನೇಮ್ ಆಫ್ ಎಕ್ಸ್ಪೆನ್ಸಸ್ ಆ್ಯಂಡ್ ಇನ್ಕಮ್ಸ್. ನೆಕ್ಸ್ಟ್ ನೋಡೋದಾದರೆ ಕ್ಲಾಸಿಫಿಕೇಷನ್ ಆಫ್ ಲೆಡ್ಜರ್ ಅಂತ ಇದೆ. ಕ್ಲಾಸಿಫಿಕೇಷನ್ ಆಫ್ ಲೆಡ್ಜರ್ಸ್ ಅಂತಂದರೆ ವಿಂಗಡಣೆಯನ್ನು ನಾವು ಹೇಗೆ ಮಾಡಬಹುದು ಅಂತಕ್ಕಂಥದ್ದು. ಸೊ ಫಸ್ಟ್ ಕ್ಲಾಸಿಫಿಕೇಷನ್ ಯಾವುದಂದರೆ ಡೆಟಾರ್ಸ್ ಲೆಡ್ಜರ್ ಅಂತ ಹೇಳ್ತೇವೆ. ನೋಡಿ, ಕಂಪನಿಯವರು ಏನು ಮಾಡ್ಬೋದು, ಸಿದ್ಧ ವಸ್ತುಗಳನ್ನು, ಫಿನಿಶ್ಡ್ ಗೂಡ್ಸನ್ನು ದ ಕಂಪನಿ ದೆ ಕ್ಯಾನ್ ಸೆಲ್ ಬೇಸ್ಡ್ ಆನ್ ಕ್ಯಾಶ್ ಆರ್ ಎಸ್ ಬೇಸ್ಡ್ ಆನ್ ಕ್ರೆಡಿಟ್ ಬೇಸಿಸ್. When the company undertaking sale of a goods in the basis of cash, they are going to receive cash immediately. There is nothing amount it is due from the customer. If company is selling goods to customer based on credit basis means amount not yet settled immediately. ಗ್ರಾಹಕರಿಗೆ ಸಾಲದ ಮುಖಾಂತರ ವಸ್ತುಗಳನ್ನು ಮಾರಾಟ ಮಾಡಿದಾಗ ಏನಾಗುತ್ತೆ, ಪೇಮೆಂಟ್ ಕೂಡಲೇ ಪಾವತಿಯಾಗೋದಿಲ್ಲ, ಅಮೌಂಟು ಮುಂಬರುವ ದಿನಗಳಲ್ಲಿ ಪಾವತಿ ಮಾಡ್ತಾರೆ ಅಂತೇಳಿ ಅಶ್ಯೂರೆನ್ಸ್ ಮಾಡಿರ್ತಾರೆ. ಸೊ ಯಾವಾಗ ಕಂಪನಿಯವರು ಸಾಲದ ಮುಖಾಂತರ ವಸ್ತುಗಳನ್ನು ಮಾರಾಟ ಮಾಡ್ತಾರೆ ಆ ಸಂದರ್ಭಗಳಲ್ಲಿ ಏನು ಮಾಡಬೇಕಾಗುತ್ತೆ, ಡೆಟಾರ್ಸ್ ಅಕೌಂಟನ್ನು ಮಾಡಬೇಕಾಗುತ್ತೆ. ಡೆಟಾರ್ ಅಂದರೆ ಕಸ್ಟಮರ್ ಅಕೌಂಟ್ ಅಂತ ಹೇಳ್ತೇವೆ. ಸೊ ಕಸ್ಟಮರ್ ಏನಾಗುತ್ತೆ, ಅಲ್ಲಿ ಕಸ್ಟಮರ್ ಎಕ್ಸ್, ಕಸ್ಟಮರ್ ವೈ, ಕಸ್ಟಮರ್ ಝೆಡ್, ಈ ಥರ. ಎರಡನೇ ಕ್ಲಾಸಿಫಿಕೇಷನ್ ಕ್ರೆಡಿಟಾರ್ಸ್ ಲೆಡ್ಜರ್. ಸೊ ಕ್ರೆಡಿಟಾರ್ಸ್ ಲೆಡ್ಜರ್ ಯಾರು ಸಂಬಂಧಪಡುತ್ತಂದರೆ ಸಪ್ಲೈಯರ್ಸ್. ವೆನ್ಎವರ್ ದ ಕಂಪನಿ ಪರ್ಚೇಸಿಂಗ್ ಗೂಡ್ಸ್ ಬೇಸ್ಡ್ ಆನ್ ಕ್ರೆಡಿಟ್ ಬೇಸಿಸ್, ಸಾಲದ ಮುಖಾಂತರ ಕಚ್ಚಾ ವಸ್ತುಗಳನ್ನು ಅಥವಾ ಫಿನಿಶ್ಡ್ ಗೂಡ್ಸನ್ನು ಖರೀದಿ ಮಾಡಿದಾಗ ಸಾಲದ ಮುಖಾಂತರ ಕ್ರೆಡಿಟಾರ್ಸ್ ಅಕೌಂಟ್ಸನ್ನು ಮಾಡಬೇಕಾಗುತ್ತೆ. ಕ್ರೆಡಿಟ್ಸ್ ಅಂದರೆ ಯಾರು, ಸಪ್ಲೈಯರ್ಸ್ ಅಂತೇಳಿ. ಅಂದರೆ ಎಷ್ಟು ನಾವು ಗೂಡ್ಸ್ ರಿಸೀವ್ ಮಾಡಿದ್ದೇವೆ, ಎಷ್ಟು ಹಣ ಪಾವತಿ ಮಾಡಿದ್ದೇವೆ, ಇನ್ನೂ ಎಷ್ಟು ಅಮೌಂಟ್ ಅವರಿಗೆ ಪಾವತಿ ಮಾಡಬೇಕಾಗಿದೆ ಅಂತಕ್ಕಂಥದ್ದು ಐಡೆಂಟಿಫೈ ಮಾಡಲಿಕ್ಕೆ ನಾವೇನು ಮಾಡಬೇಕು, ಕ್ರೆಡಿಟಾರ್ಸ್ ಲೆಡ್ಜರ್ನ ಮಾಡಬೇಕಾಗ್ತದೆ. ಮತ್ತೊಂದು ಕ್ಲಾಸಿಫಿಕೇಷನ್ ಯಾವುದಂದರೆ ಜನರಲ್ ಲೆಡ್ಜರ್. ನೋಡಿ, ಈ ಡೆಟಾರ್ಸ್ ಮತ್ತು ಕ್ರೆಡಿಟಾರ್ಸನ್ನು ಹೊರತುಪಡಿಸಿ ಉಳಿರ್ತಕ್ಕಂಥ ಯಾವುದು, ಅಸೆಟ್, ಎಕ್ಸ್ಪೆನ್ಸಸ್ಸು, ಇನ್ಕಮ್ಸ್, ಅದ್ರ ಮೇಲೆ ಏನು ಮಾಡ್ತೀವಿ ನಾವು, ಲೆಡ್ಜರ್ ಅಕೌಂಟ್ಸನ್ನು ನಾವು ಮಾಡ್ಬೋದು. ನೋಡಿ, ಇದೇನಾಗುತ್ತೆ, ಇದು ಒಂದು ಕಂಪ್ನಿ ಒಳಗಡೆ ಡೆಟಾರ್ಸು ಜನರಲ್ ಆಗ್ತಕ್ಕಂಥದ್ದು. ನಾವೇನಾಗ್ಬೋದು, ಏನಾದರೂ ಕಂಪನಿಯವರು ಭೌಗೋಳಿಕವಾಗಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಅವರು ರನ್ ಮಾಡ್ತಿದ್ದಾರೆ, ನಾವೇನು ಮಾಡ್ಬೋದು, ಲೆಡ್ಜರ್ಸನ್ನು ನಾವು ವಿ ಕ್ಯಾನ್ ಡಿವೈಡ್ ಬೇಸ್ಡ್ ಆನ್ ಆಲ್ಫಾಬೆಟಿಕಲ್ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಆ ಥರ. ಬೇಸ್ಡ್ ಆನ್ ಜಿಯೋಗ್ರಫಿಕ್ ಲೆಡ್ಜರ್ ಅಕೌಂಟ್, ಈಗ ನಾರ್ತ್ ಭಾಗಕ್ಕೆ ಒಂದು ಲೆಡ್ಜರ್ ಅಕೌಂಟು, ಸೌತ್ ಈ ಭಾಗಕ್ಕೆ ಒಂದು ಲೆಡ್ಜರ್ ಅಕೌಂಟು, ಈಸ್ಟ್ ಅದಕ್ಕೆ ಒಂದು ಲೆಡ್ಜರ್ ಅಕೌಂಟು, ವೆಸ್ಟ್ ಈ ಥರದ ಒಂದು ಭೌಗೋಳಿಕ ಬೇಕಾದ್ರೆ ನಾವು ಮಾಡ್ಬೋದು. ನಾವು ನಮ್ಮ ಇಂಡಿಯನ್ ಅಪ್ರೋಚ್ ಪ್ರಕಾರ ಲೆಡ್ಜರ್ ಅಕೌಂಟ್ಸನ್ನು ನಾವು 3 ರೀತಿ ಮಾಡ್ತೇವೆ. ಲೆಡ್ಜರ್ ಅಕೌಂಟ್ ಬಿಲಾಂಗ್ಸ್ ಟು ಪರ್ಸ್ನಲ್, ಲೆಡ್ಜರ್ ಅಕೌಂಟ್ ಬಿಲಾಂಗ್ಸ್ ಟು ರಿಯಲ್, ಲೆಡ್ಜರ್ ಅಕೌಂಟ್ ಬಿಲಾಂಗ್ಸ್ ಟು ನಾಮಿನಲ್ ಅಂತೇಳಿ. ಅಮೇರಿಕನ್ ಪ್ರಕಾರ 5 ಮಾಡ್ತೇವೆ: ಕ್ಯಾಪಿಟಲ್ ಅಕೌಂಟ್, ಅಸೆಟ್ ಅಕೌಂಟ್, ಲಯಬಿಲಿಟಿ, ಎಕ್ಸ್ಪೆನ್ಸಸ್ ಆ್ಯಂಡ್ ಇನ್ಕಮ್ ಅಕೌಂಟ್ ಅಂತೇಳಿ. ಇದಾದ ಮೇಲೆ ಲೆಡ್ಜರ್ ಅಕೌಂಟ್ಸನ್ನು ನಾವು ಹೇಗೆ ಮಾಡಬೇಕು, ಫಾರ್ಮೆಟ್ ಏನಿದೆ ಅಂತಕ್ಕಂಥದ್ದು. ಸೊ ಲೆಡ್ಜರ್ ಅಕೌಂಟ್ ನಾವು ಹೇಳ್ಬೋದು ಟಿ ಫಾರ್ಮ್ ಅಕೌಂಟ್ ಅಂತ ಹೇಳ್ಬೋದು. ಟಿ ಫಾರ್ಮ್ ಅಕೌಂಟ್ ಅಂತಂದರೆ ಏನಾಗುತ್ತೆ, ಈ ಲೆಡ್ಜರ್ನಲ್ಲಿ 2 ಭಾಗ ಮಾಡ್ಬೋದು. 2 ಭಾಗ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡು, ರೈಟ್ ಹ್ಯಾಂಡ್ ಸೈಡ್ ಅಂತ ನಾವು ಹೇಳ್ಬೋದು. ಲೆಫ್ಟ್ ಹ್ಯಾಂಡ್ ಸೈಡ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಎಡಬದಿ, ರೈಟ್ ಹ್ಯಾಂಡ್ ಸೈಡ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಬಲಬದಿ. ಲೆಫ್ಟ್ ಹ್ಯಾಂಡ್ ಸೈಡ್ ಇಟ್ ಈಸ್ ರಿಪ್ರೆಸೆಂಟ್ಸ್ ಡೆಬಿಟ್ ಡೈಮೆನ್ಷನ್, ರೈಟ್ ಹ್ಯಾಂಡ್ ಸೈಡ್ ರಿಪ್ರೆಸೆಂಟ್ಸ್ ಕ್ರೆಡಿಟ್ ಡೈಮೆನ್ಷನ್ಸ್. ಸೊ ಮೊದಲಿಗೆ ಡೇಟು, ಪರ್ಟಿಕ್ಯುಲರ್ಸ್, JF,
ಅಮೌಂಟ್, ಡೇಟು, ಪರ್ಟಿಕ್ಯುಲರ್ಸ್, JF, ಅಮೌಂಟ್. ಡೇಟ್ ಅಂದರೆ ಆನ್ ವಿಚ್ ಡೇಟ್ ದ ಟ್ರಾನ್ಸಾಕ್ಷನ್ ಈಸ್ ಟೇಕನ್ ಪ್ಲೇಸ್. ಪರ್ಟಿಕ್ಯುಲರ್, ಇಟ್ ಮೇ ಬಿ ಎ ಪರ್ಚೇಸ್ ಆಫ್ ಅಸೆಟ್ಸ್, ಸೇಲ್ ಆಫ್ ಅಸೆಟ್ಸ್, ಆರ್ ಮೇಕಿಂಗ್ ಪೇಮೆಂಟ್, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. Journal folio is nothing but page number of the journal. Amount column represents how much amount. ಸೊ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ನಲ್ಲಿ ನಾವು ಚರ್ಚೆ ಮಾಡತಕ್ಕಂಥ ಎಲ್ಲ ಅಂಶಗಳು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ಕೊಳ್ತಾ ಇವತ್ತಿನ ಒಂದು ಸೆಷನ್ನ ನಾನು ಮುಗಿಸ್ತಾ ಇದ್ದೇನೆ. ನೀವು LMS ಲಾಗಿನ್ ಆಗಿ ಈ ದಿನದ ಒಂದು ಸೆಷನ್ನ ಸಂಬಂಧಪಟ್ಟಂತಹ PPT ಸ್ಟಡಿ ಮೆಟೀರಿಯಲ್ಸ್ ನೋಡಾದ ಮೇಲೆ ಟೆಸ್ಟನ್ನು ಅಟೆಂಡ್ ಮಾಡಿ ನೀವು ಅದನ್ನು ಮಾಡಬೇಕು ಅಂತೇಳಿ ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಭೇಟಿಯಾಗೋಣ. ಎಲ್ಲರಿಗೂ ಶುಭವಾಗಲಿ.